ದೈಜಿ ಬಂದು ತುಂಬ ಅದು ಕೂಡ ಹಾರರ್ ಜಾನರೇ, ಬಟ್ ಅದು ಟೋಟಲಿ ಅದು ಪ್ಲೇಸ್ ಆಗಿರೋದು ಇನ್ನೊಂದು ದೇಶದಲ್ಲಿ ನಡೆಯುವಂಥ ಕತೆ. ಸೊ ಬೇರೆ ದೇಶದಲ್ಲಿರುವಂಥ ಭಾರತೀಯರಿದಾರಲ್ಲ, ಅವರಿಗೆ ನಮಗಿರುವಂಥ ಈ ಸೆಂಟಿಮೆಂಟ್ಗಳು, ನಮಗಿರುವಂಥ ನಂಬಿಕೆಗಳೆಲ್ಲ ಅಲ್ಲೂ ಸೇರ್ಕೊಂಡ್ರೆ ಏನಾಗುತ್ತೆ ಅಂತ ಆ ಥರ ಕತೆ ಅದು. ಹಾಗಾಗಿ ಅದು ಇಷ್ಟ ನನಗೆ. ಅದರ ಕ್ಲೈಮ್ಯಾಕ್ಸ್ ನನಗೆ ಭಾಳ ಇಷ್ಟ. ಸೊ ಅದು ಈಗ ಅದೇ ಸಿನ್ಸ್ ಅದು ಹೊರದೇಶದಲ್ಲೇ ನಡೆಯುವಂಥ ಕತೆ ಆಗಿರೋದ್ರಿಂದ ಅದರ ವೀಸಾಗೋಸ್ಕರ ಕಾಯ್ತಾ ಇದ್ದೀವಿ. ವೀಸಾ ಬಂದರೆ ಹೋಗ್ತೀವಿ. ಆಗ್ತಿದೆ ಮತ್ತೆ ರಮೇಶ್ ಸರ್ ಒಂದು ಫ್ಯಾಮಿಲಿ ಡ್ರಾಮಾ ಫ್ಯಾನ್ಸ್ ಒಳಗೆ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಿದೆ. ಅಬ್ಸಲ್ಯೂಟ್ಲಿ ಸರ್, ಎಲ್ಲವನ್ನೂ ಮಾಡ್ಬೇಕು ಸರ್. ನಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಆಗೋದು ಅಂತ ಕೆಲವು ವಿಷಯಗಳು ಇರುತ್ತೆ. ಅದರಲ್ಲಿ ಎಲ್ಲವನ್ನೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಆಸೆ. ಅದೊಂದು ರೊಮ್ಯಾನ್ಸ್ ಆಗಿದ್ರೆ ರೊಮ್ಯಾನ್ಸ್ ಮಾಡೋದು, ಫ್ಯಾಮಿಲಿ ಆಗಿದ್ರೆ ಫ್ಯಾಮಿಲಿ, ಡ್ರಾಮಾ ಶ್ರಾಮ ಥರ ಕಾಮಿಡಿ ಬೇಕಾಗುತ್ತೆ ಅದನ್ನು ಮಾಡೋಣ, ಸುತ್ತಮುತ್ತ ಥರ ಫ್ಯಾಮಿಲಿ ಬೇಕಾ ಅದನ್ನು ಮಾಡೋಣ, ಆಪ್ತ ಮಿತ್ರ ಅಥವಾ ಬೈರಾದೇವಿ ಥರ ಹಾರರ್ ಬೇಕಾ ಅದನ್ನು ಮಾಡೋಣ. ಹಾಗೆ ನಮ್ಮ ಇತಿಮಿತಿಗಳು ಏನೇನು ಟ್ರೈ ಮಾಡೋಕ್ಕಾಗತ್ತೋ ಎಲ್ಲವನ್ನೂ ಮಾಡ್ತೀನಿ. ಬಟ್ ಕರೆಕ್ಟ್ ಸಬ್ಜೆಕ್ಟ್ಸ್ ಇರ್ಬೇಕು ಸರ್. ಸುಮ್ಮನೆ ಡಿಫ್ರೆಂಟಾಗಿ ಮಾಡಬೇಕು ಒಂದೇ ಕಾರಣಕ್ಕಾಗಿ ಮಾಡೋದ್ರ ಅರ್ಥ ಅಲ್ಲ. ಕರೆಕ್ಟ್ ಸಬ್ಜೆಕ್ಟ್ಸ್. ನಾನು ಬೆಳಗಿಂದ ಏನೇನು ಮೆಸೇಜ್ ನೋಡೋಕ್ಕೆ ಆಗಿಲ್ಲ. ನೆನ್ನೆ ತಾನೇ ಸಾರ್ ಜೊತೆ ಮಾತಾಡಿದೆ ನಾನು. ಅಫ್ಕೋರ್ಸ್ ನಾನು ಬರ್ತಾ ಬೇಕಾದ್ರೆ ನಾನು ಮಾತಾಡಲಿಲ್ಲ. ಸೊ ನಂದು ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅದು. ಅಂದರೆ ಅವರಿಗೆ 40 ವರ್ಷ ನಾನು ಸತ್ಯಲೀಲಾವತಿ ಮಾಡಿದಾಗ, ನನಗೆ 40 ವರ್ಷ ರಾಮಶ್ಯಾಮ ಬಾಬಾ ಮಾಡಿದಾಗ, ಆಮೇಲೆ ಉತ್ತಮ ವಿಲನ್ ಮಾಡಿದಾಗ ನನಗೆ 50 ವರ್ಷ. ಈಗ ಅವ್ರಿಗೆ 70 ವರ್ಷದಲ್ಲಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಅದು ಕಾಂಬಿನೇಷನ್ಸ್. ಎವ್ರಿ 10 years ಒಂದು ಸಖತ್ ಪಿಕ್ಚರ್ ಮಾಡಿದ್ದೀವಿ ಜೊತೆಗೆ. ಅದೇ ಇಂಡೈರೆಕ್ಟ್ ಆಗಿ ಮೀಟ್ ಮಾಡ್ತೀವಿ ಸರ್. ಈಗ ಪ್ರಾಬ್ಲಮೇ ಇಲ್ಲ ಸರ್. ಈಗ ಬೇರೆ ಭಾಷೆ ಮಾಡಲೇಬೇಕಾಗಿಲ್ಲ. ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ತಲುಪಿಬಿಡ್ತೀವಿ. ಅವರೇ ಡಬ್ ಮಾಡಿ ಆ OTT ಪ್ಲಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ. ಈಗ ಕಾನ್ಸೆಪ್ಟೇ ಇಲ್ಲ ಸರ್. ನಾನು ಮೊದಲು ತಮಿಳ್ನಾಡಲ್ಲಿ 45 ಪಿಕ್ಚರ್ ಮಾಡಿದ್ದೀನಿ ನಾನು ಹೀರೋ ಆಗಿ ತಮಿಳಲ್ಲಿ. ತೆಲುಗು 12 ಫಿಲ್ಮ್ ಮಾಡಿದ್ದೀನಿ. ಬಟ್ ಈ ಥರ ಆ ಥರ ಅಗತ್ಯಗಳೇ ಇಲ್ಲ. ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲ್ಮ್ ಮಾಡಿದ್ರೆ ನೀವು ಗ್ಲೋಬಲ್ ಸ್ಟಾರ್ ಆಗ್ಬೋದು. ಕೇಳಿ ನನಗೂ ಭಾಳ ಖುಷಿ ಕೊಟ್ಟಿದೆ. ಅದು ಪ್ರೇಮ್ ಬಂದು ತುಂಬ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಸರ್. ನಾನು ಅವ್ರನ್ನ ಯಾವಾಗಲೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಜೋಗಿ ಫಿಲ್ಮ್ ಚೆನ್ನಾಗಿ ನಾಪ್ತಾ ಇದೆ. ನಾನು ಜೋಗಿ ಬಂದು ಮೈಸೂರು ಥಿಯೇಟ್ರ್ ನೋಡಿ ಇಮಿಡಿಯೇಟ್ ಶಿವಣ್ಣನು ಫೋನ್ ಮಾಡಿದ್ದು, ಪ್ರೇಮ್ ಹತ್ರ ಮಾತಾಡಿದ್ದು ನೆನಪಿಲ್ಲ ಆ ಟೈಮಿಂದ. ಬಟ್ ಅವ್ರು ಡೈರೆಕ್ಷನ್ ವರ್ಕ್ ಮಾಡಿದ್ದಿಲ್ಲ. ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್. ಕೇಳಿರೋ ಒಂದೊಂದು ಫ್ರೇಮು ಭಾಳ ಪ್ರೀತಿಯಿಂದ ತೆಗಿತಾ ಇದ್ದಾರೆ. ಮುಗಿತಾ ಬಂತು ನನ್ನ ರೋಲು. ಅಂದರೆ 2 ಭಾಗದಲ್ಲಿ ಮಾಡ್ತಿದ್ದಾರೆ. ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಸಾಂಗ್ ಇದೆ ಅಷ್ಟೇ ಬ್ಯಾಲೆನ್ಸ್. ಇದೆಲ್ಲ ಮುಗಿದಿದೆ. ಅದು ಮಾಡಿರೋಷ್ಟು ನನಗೆ ಖುಷಿ ಕೊಟ್ಟಿದ್ದೀನಿ. ಭಾಳ ಖುಷಿ ಕೊಟ್ಟಿದೆ.